ಕೋಟೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಬಜೆಟ್ ಬಳಿಕ ಮಹತ್ತರ ಬದಲಾವಣೆ ಎನ್ನುವಂತಹ ವಿಚಾರ ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ಗೊಂದಲ ನಿಲ್ಲಬೇಕು ಅನ್ನೋದು ನನ್ನ ವಿಚಾರ. ಬಜೆಟ್ ನಂತರ ಸಿಎಂ ಮುಂದುವರಿತಾರಾ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರೇ ಇದ್ದಾರೆ, ಮುಂದೆ ಅವರೇ ಮುಂದುವರಿತಾರೆ ಅಂತ ಲೆಕ್ಕಾಚಾರ ಅಷ್ಟೇ. ಅರ್ಧ ಅಂತ ನಾವೇನ್ ಕೇಳಿಲ್ಲ. ಅವರಿದ್ದಾರೆ, ಅವರೇ ಮುಂದುವರಿತಾರೆ ಅನ್ನೋದಷ್ಟೇ ನಮ್ಮದು ಅಂತ ಹೇಳಿದ್ದಾರೆ. ದೇವಸ್ಥಾನದಲ್ಲಿ ಚಿತ್ರೀಕರಣ ಮಾಡುವವರಿಗೆ ರೂಲ್ಸ್. ಇನ್ನು ಮುಂದೆ ಶೂಟಿಂಗ್ ಮಾಡುವಾಗ ಈ ನಿಯಮ ನಿಮ್ಗೆಲ್ಲ ಗೊತ್ತಿರಲೇಬೇಕು. ದೇವಾಲಯಗಳಲ್ಲಿ ರೀಲ್ಸ್ ಮಾಡ್ತಾ ಇದ್ರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಜರಾಯಿ ಇಲಾಖೆ ಎಚ್ಚೆತ್ತುಕೊಂಡಿದೆ. 15 ಮಾರ್ಗಸೂಚಿಗಳನ್ನ ಹೊರಡಿಸಿದೆ. ಇದೀಗ ಮುಜರಾಯಿ ಇಲಾಖೆ ರಾಜ್ಯದ A, B ಮತ್ತು C ಗ್ರೇಡ್ ದೇವಸ್ಥಾನಗಳಿಗೆ ಈ ರೂಲ್ಸ್ ಇನ್ನು ಮುಂದೆ ಅನ್ವಯವಾಗುತ್ತೆ. 2003 ಮತ್ತು 2012ರ ಮಾರ್ಗಸೂಚಿ ಕಟ್ಟುನಿಟ್ಟಾಗಿ ಜಾರಿಗೆ ತರೋದಕ್ಕೆ ಸಜ್ಜಾಗಲಾಗಿದೆ. ಸಿನಿಮಾ ಆಗಿರ್ಬೋದು, ಧಾರಾವಾಹಿ ಆಗಿರ್ಬೋದು, ಸಾಕ್ಷ್ಯಚಿತ್ರ ಮಾಡಬೇಕಾದ್ರೆ ಇನ್ನು ಮುಂದೆ ಶುಲ್ಕ ಕಟ್ಟಬೇಕು. ದೇವಸ್ಥಾನದಲ್ಲಿ ಚಿತ್ರೀಕರಣ ಮಾಡುವವರಿಗೆ ಇನ್ನು ಮುಂದೆ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ. 2003 ಮತ್ತು 2012ರ ಮಾರ್ಗಸೂಚಿಯನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರೋದಕ್ಕೆ ತಯಾರಿಯನ್ನ ನಡೆಸಲಾಗ್ತಾ ಇದೆ. ಸಿನಿಮಾ ಆಗಿರಬಹುದು, ಧಾರಾವಾಹಿ ಆಗಿರ್ಬೋದು, ಅಥವಾ ಈ ಸಾಕ್ಷ್ಯಚಿತ್ರಗಳಿರುತ್ತಲ್ಲ, ಇವುಗಳನ್ನ ಇನ್ನು ಮುಂದೆ ಈ ಒಂದು ದೇವಸ್ಥಾನಗಳಲ್ಲಿ ಮಾಡಲೇಬೇಕು ಅನ್ನೋದಾದ್ರೆ ಇನ್ನು ಮುಂದೆ ಶುಲ್ಕ ಕಡ್ಡಾಯವಾಗಿ ಇರುತ್ತೆ. ಮುಜರಾಯಿ ಇಲಾಖೆ ದೇಗುಲಗಳಲ್ಲಿ A ಗ್ರೇಡ್ ದೇಗುಲಗಳು 205 ಇದೆ, B ಗ್ರೇಡ್ ದೇಗುಲಗಳು 193 ಇದೆ, ಹಾಗೂ